ನಾಳೆ ಏನಪ್ಪ ಹೆಂಗಪ್ಪ ಅನ್ನೋ ಯೋಚನೆ ಇಲ್ದೇನೆ ಇದ್ದರೆ ಮನುಷ್ಯನ ಜೀವನ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ? ಅದನ್ನು ನೆನೆಸ್ಕೊಂಡ್ರೆ ಒಂಥರ ಖುಷಿಯಾಗುತ್ತೆ. ಬಟ್ ನಾವು ಎಷ್ಟೇ ಯೋಚನೆ ಮಾಡಬಾರ್ದು ನಾಳೆ ಬಗ್ಗೆ ಅಂತ ಅಂದ್ಕೊಂಡ್ರು ನಮ್ಮ ತಲೆಯಲ್ಲಿ ಬಂದೇ ಬರುತ್ತೆ. ಅದರಲ್ಲೂ ರಾತ್ರಿ ಹೊತ್ತು ಮಲಗ್ತೀವಿ ಅಂತ ಮಲ್ಕೊಂಡು ಕಣ್ಣಿಗೆ ನಿದ್ದೆ ಬರದೇ ಇದ್ದಾಗ ಆ ಒಂದು ಯೋಚನೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಡುತ್ತೆ. ಪ್ರೆಸೆಂಟ್ ಇವಾಗ ನಾನು ಹೇಳಬೇಕು ಅಂದರೆ ನನ್ನ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಕಷ್ಟ ಆಗಲಿ ಅಥವಾ ಹೆಂಗಪ್ಪ ಏನಪ್ಪ ಜೀವನ ನಡೆಸೋದು ಅನ್ನೋ ಯೋಚನೆಗಳು ಭಗವಂತ ನನಗೆ ಇಲ್ಲಿ ತನಕ ಕೊಟ್ಟಿಲ್ಲ, ಮುಂದೆಗೂ ಕೊಡೋದು ಬೇಡ. ನಾನು ಯೋಚನೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಅದು ನನ್ನ ಮಗನ ಬಗ್ಗೆನೇ. ಮುಂದೆ ಯಾವ ರೀತಿ ಓದಿಸೋದು, ಅವ್ರಿಗೆ ಯಾವ ರೀತಿ ಎಜುಕೇಷನ್ ಕೊಡಿಸೋದು ಅನ್ನೋದನ್ನು ಯೋಚನೆ ಮಾಡ್ತೀನಿ. ಬಿಟ್ಟರೆ ಇನ್ನು ಯಾವುದೇ ರೀತಿಯಾದಂಥ ಯೋಚನೆ ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮ ಆಗಲಿ ನನ್ನ ಗಂಡ ಆಗಲಿ ಇಲ್ಲಿ ತನಕ ಕೊಟ್ಟಿಲ್ಲ. ದೇವ್ರು ಹಂಗೆ ಇಟ್ಟಿರಲಿ ಅಂತ ಕೇಳ್ಕೊತೀನಿ. ಇನ್ನು ಇವತ್ತಿನ ತಿಂಡಿಗೆ ಬಂದು ನಾನೊಂದು ಹೆಲ್ದಿ ರೆಸಿಪಿ ಆದಂಥ ದೋಸೆನ ಮಾಡ್ಕೊಂಡಿದ್ದೀನಿ. ನೈಟು ಪೂರ ಒಂದು ಸ್ವಲ್ಪ ಅಕ್ಕಿ ಮತ್ತು ಕಡಲೆಕಾಳನ್ನ ನೆನೆಸಿಟ್ಟು ಅದ್ರ ಜೊತೆಗೆ ರುಬ್ಕೊಬೇಕಾದ್ರೆ ಬೆಳಗ್ಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಬ್ಯಾಟರು ರೆಡಿಯಾಗಿ ಹೋಗ್ಬಿಡುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ಚಟ್ನಿ ಕೂಡ ರುಬ್ಕೊಂಡಿದ್ದೆ. ಒಂದು ಸ್ವಲ್ಪ ಹೊತ್ತಿಟ್ಟು ದೋಸೆನ ಹಾಕ್ಕೊಂಡಾಗ ಈ ರೀತಿ ಪ್ಲಫಿಯಾಗಿ ಸೂಪರಾಗಿ ಬರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ.